ಸರ್ಕಾರಿ ಶಾಲೆಗಳು ಮತ್ತು ಅಲ್ಲಿನ ವಿದ್ಯಾರ್ಥಿಗಳ ಸ್ಥಿತಿಗತಿಗಳ ಬಗ್ಗೆ ಒಂದು ಕಿರುಚಿತ್ರ ರೆಡಿಯಾಗಿದೆ. ಪ್ರೆಸೆಂಟ್ ಸರ್ ಅನ್ನೋ ಶೀರ್ಷಿಕೆ ಇರುವ ಈ ಕಿರುಚಿತ್ರವನ್ನ ಹೊಸ ಪ್ರತಿಭೆ ಆಕಾಶ್ ಮತ್ತು ಅವರ ತಂಡ ಪ್ರಸ್ತುತಪಡಿಸುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಟದ ಹೊಸಹಳ್ಳಿ ಎಂಬ ಗ್ರಾಮದಲ್ಲಿ ಚಿತ್ರೀಕರಣಗೊಂಡಿರುವ ಈ ಚಿತ್ರವು ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ಕಿರುಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನವೆಂಬರ್ನಲ್ಲಿ ಆನ್ಲೈನ್ ಮುಖೇನ ಲೋಕಾದ್ಯಂತ ಪ್ರತಿಯೊಬ್ಬ ಕನ್ನಡಿಗರ ಮುಂದೆ ಪ್ರೆಸೆಂಟ್ ಸರ್ ಎನ್ನಲು ಅಣಿಯಾಗಿದ್ದಾರೆ. ಪಾಸಿಟಿವ್ ಆಗಿ ಯೋಚನೆ ಮಾಡುವವರನ್ನ ವಿಷ ಕೊಟ್ಟರು ಕೊಲ್ಲೋಕ್ಕಾಗಲ್ಲ. ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ಪೋಷಕ ನಟ ಯಾರು ಅಂದ್ರೆ ಎಲ್ಲರಿಂದಲೂ ಸಲೀಸಾಗಿ ಬರುವ ಉತ್ತರ ಅನಂತನಾಗ್. ಪ್ಲಸ್ ಚಿತ್ರದಲ್ಲಿ ತುಂಬಾನೇ ಸ್ಟೈಲಿಶ್ ಆಗಿ ಕಂಡ ಅನಂತನಾಗ್ ಅವರು ಈಗ ಹೊಸಬರ ದ ಪ್ಲಾನ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಇನ್ನು ಈ ಹೊಸ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಕೀರ್ತಿ ಚಿತ್ರವನ್ನ ನಿರ್ದೇಶನ ಮಾಡಲಿದ್ದಾರೆ. ಮಾಡೋ ನನ್ನ ಮಕ್ಕಳಿಗೆ ಬುಲೆಟ್ ರಾಣಿ ನವೆಂಬರ್ನಲ್ಲಿ ಬರಲಿದ್ದಾಳೆ. ಕನ್ನಡ ಹಾಗೂ ತೆಲುಗಿನ ದ್ವಿಭಾಷಾ ಚಿತ್ರ ಬುಲೆಟ್ ರಾಣಿಯ ಪತ್ರಿಕಾಗೋಷ್ಠಿ ಇತ್ತೀಚೆಗಷ್ಟೇ ನಡೆಯಿತು. ನಿಶಾ ಕೊತಾರಿ ಬುಲೆಟ್ ರಾಣಿಯಾಗಿ ಅಭಿನಯಿಸಿರುವ ಈ ಚಿತ್ರಕ್ಕೆ ನಿರ್ದೇಶಕ ಸುರೇಶ್ ಗೋಸ್ವಾಮಿ ಅವರ ಆಕ್ಷನ್ ಕಟ್ ಇದೆ. ಈ ಚಿತ್ರದ ಮೂಲಕ ನಿಶಾ ತಮ್ಮ ಟಿಪಿಕಲ್ ಗ್ಲಾಮರ್ ಇಮೇಜ್ ನಿಂದ ಹೊರಬರಲಿದ್ದಾರೆ ಎಂದಿದ್ದಾರೆ ನಿರ್ದೇಶಕ ಸುರೇಶ್. ಇನ್ನು ಬುಲೆಟ್ ರಾಣಿ ಚಿತ್ರ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಲಿದೆಯಂತೆ. ತಡೆಯೋ ಅಂತ ದಮ್ ಆ ಹುಲಿಗೂ ಇರಲ್ಲ. ಆಕ್ಷನ್ ನಲ್ಲಿರ್ಬೇಕಾದ್ರೆ ರಿಯಾಕ್ಷನ್ಗೋಸ್ಕರ ವೇಟ್ ಮಾಡಬಾರ್ದು. ಮನಮೆಚ್ಚಿದ ಬಂಗಾರು ಸಿನಿಮಾ ಬಂಗಾರು ಫಿಲ್ಮ್ ಕಂಬೈನ್ಸ್ ಅಡಿಯಲ್ಲಿ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ಬಂಗಾರು ಹನುಮಂತು ಅವರು ನಾಯಕರು ಹಾಗೂ ನಿರ್ಮಾಪಕರು ಸಹ. ಚಿತ್ರಕಥೆ ಹಾಗೂ ನಿರ್ದೇಶನ ಮಾಡಿರುವವರು ಓಂ ಸಾಯಿ ಪ್ರಕಾಶ್. ವ್ಯಾಪಾರಿ ನೆಲಗಟ್ಟಿನಲ್ಲಿ ಸಂದೇಶವನ್ನು ಸಹ ಇಟ್ಕೊಂಡಿರುವ ಈ ಚಿತ್ರಕ್ಕೆ ಕಲ್ಯಾಣ್ ಅವರ ಸಂಗೀತ, ಆರ್ ಗಿರಿ ಹಾಗೂ ನಾರಾಯಣ್ ಅವರ ಛಾಯಾಗ್ರಹಣ ಇದೆ. ರೋಜಾ ಈ ಚಿತ್ರದ ನಾಯಕಿ. ರವಿಶಂಕರ್, ಶ್ರೀನಿವಾಸ ಮೂರ್ತಿ, ರಮೇಶ್ ಭಟ್, ಸಾಧು ಕೋಕಿಲ, ಶೋಭರಾಜ್ ಹಾಗೂ ಇತರರು ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಪ್ರೇಕ್ಷಕರ ಮನ ಮೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ ಮನಮೆಚ್ಚಿದ ಬಂಗಾರು. ಅವತಾರ ಇಟ್ಬಿಟ್ಟವಳಲ್ಲಪ್ಪ. ನೀ ನನ್ ಗಂಡ ತಾನೆ? ಹೌದು. ಹೋಗು ರಕ್ತ ತಗೊಂಡ್ ಬಾ. ನಾನು ಅವಳಿಗೇನ್ ಗಂಡನ ಇಲ್ಲ ನಿಮಗಳಿಗೆ ಬ್ರೋಕರ? ಹೈಟು, ವೆಯ್ಟು, ಕಲರು ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ನನ್ನ ಮಗ ನನ್ನ ಸರ್ವಿಸ್ ರಿವಾಲ್ವರ್ನ ದೇಪ್ಕೊಂಡು ಹೊರಡ್ತಾನೆ. ಇನ್ನು ಏನೇನು ದೇಪ್ಕೊಂಡು ಹೋಗಿದ್ದಾನೆ ಅಂತ ನೋಡಿ. ಪೊಲೀಸ್ ಎನ್ಕೌಂಟರ್ ನಲ್ಲಿ ಹತರಾದ ಬೆತ್ತನಗೆರೆ ಸೀನಾ ಮತ್ತು ಶಂಕರರ ನಿಜ ಬದುಕನ್ನು ಆಧಾರವಾಗಿಟ್ಕೊಂಡು ತಯಾರಾಗಿರುವ ಚಿತ್ರವೇ ಬೆತ್ತನಗೆರೆ. ಈ ರಕ್ತಸಿಕ್ತ ಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ಬೆತ್ತನಗೆರೆ ಸೀನಾ ಪಾತ್ರದಲ್ಲಿ ಸುಮಂತ್ ಶೈಲೇಂದ್ರ ಬಾಬು ಕಾಣಿಸಿಕೊಂಡಿದ್ದರೆ, ಬೆತ್ತನಗೆರೆ ಶಂಕರ ಪಾತ್ರದಲ್ಲಿ ಸೆಲ್ ಖ್ಯಾತಿಯ ಅಕ್ಷಯ್ ಇದ್ದಾರೆ. ವಿಶೇಷ ಪಾತ್ರದಲ್ಲಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಕೂಡ ಅಭಿನಯಿಸಿದ್ದಾರೆ. ಬೆತ್ತನಗೆರೆ ಚಿತ್ರದಲ್ಲಿ ಲಂಗು ಮಚ್ಚು ಜಳಪಡಿಸಿರುವುದು ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ಚಿತ್ರವನ್ನ ಪ್ರೇಕ್ಷಕರು ಕೈ ಹಿಡಿದು ನಡೆಸ್ತಾರಾ? ಕಾದು ನೋಡೋಣ.
ಸೂಪರ್ ಆಗಿದೆ ಸರ್ ಫಿಲಮ್ ಚೆನ್ನಾಗಿದೆ ಸೂಪರ್ ಆಗಿದೆ. ಸುಮಾ ಆಕ್ಟಿಂಗ್ ಚೆನ್ನಾಗಿದೆ ಸರ್, ರಿಯಲಿಸ್ಟಿಕ್ ಆಗಿದೆ. ಸೂಪರ್ ಪಿಕ್ಚರ್ ಸೂಪರ್ ಸರ್, ಸಕ್ಕತ್ತಾಗೈತೆ ನೋಡ್ಬೋದು. ನಾವು ಹಿಂದೆ ಬೆಂಗಳೂರಿನಲ್ಲಿ ಓದಿದ್ವಿ ಬೆತ್ತನಗಿರಿ ಸೀನಾ ಮತ್ತು ಸಂಕೀರ್ಣ ಸ್ಟೋರಿನ. ಇವಾಗ ತ್ರಿಬೇಳ ಹಾಗೆ ಇದೆ, ಹೆಚ್ಚು ಕಮ್ಮಿ ನೋಡ್ಬೋದು, ಚೆನ್ನಾಗಿದೆ. ಜೀವನ್ ತಮ್ಮ ಶೇಖರನ ಹೊಡೆದಾಕ್ಬಿಟ್ರು. ರಕ್ತ ತೆಗೆದು ನಾನು ತೊಳ್ಕೊಂಡು ಹೋಗ್ಲಿಲ್ಲ. ನನ್ನ ಹೆಸರು ಬೆತ್ತನಗಿರಿ ಶಿವಣ್ಣ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಮತ್ತು ಬಣ್ಣದ ಬದುಕಿನ ಕುರಿತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಿನ್ನೆ ನಡೆದಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಮತ್ತು ಬಣ್ಣದ ಬದುಕಿನ ಕುರಿತು ಲೇಖಕ ದೊಡ್ಡಹುಲ್ಲೂರು ರುಕ್ಕೋಜಿ ಅವರು ಬರೆದ ಬೃಹತ್ ಸಂಪುಟಗಳನ್ನ ಸಿಎಂ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದಾರೆ. ಈ ಮೂಲಕ ಲೇಖಕ ರುಕ್ಕೋಜಿ ಅವರ ಸಾಹಸ ಸಾರ್ಥಕವಾಗಿದೆ. 15 ವರ್ಷಗಳ ಕಾಲ ಅವಿರತ ಶ್ರಮ ಹಾಕಿ ರಾಜ್ಕುಮಾರ್ ಚರಿತ್ರೆಯನ್ನು ಬರಹದಲ್ಲಿ ಹಿಡಿದಿಡುವ ಮೂಲಕ ಕನ್ನಡಿಗರಿಗೆ ಅರ್ಪಿಸಿದ್ದಾರೆ. ಇನ್ನು ಸಮಾರಂಭದಲ್ಲಿ ಅಂಬರೀಶ್, ಪಾರ್ವತಮ್ಮ ರಾಜ್ಕುಮಾರ್, ಹಿರಿಯ ನಟರಾದ ಕೃಷ್ಣಕುಮಾರಿ, ಜಯಂತಿ, ಸಾಹುಕಾರ್ ಜಾನಕಿ, ಜಯಮಾಲಾ, ರಾಜ್ ಪುತ್ರರಾದ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಪುತ್ರಿಯರಾದ ಪೂರ್ಣಿಮಾ ಲಕ್ಷ್ಮಿ, ಅಳಿಯ ರಾಮ್ಕುಮಾರ್ ಕೂಡ ಹಾಜರಿದ್ದರು. ಈ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರ ರಂಗಿತರಂಗದ ನಿರ್ದೇಶಕ ಅನೂಪ್ ಭಂಡಾರಿ ಹಾಗೂ ಚಿತ್ರದ ನಾಯಕ ನಿರೂಪ್ ಭಂಡಾರಿ ಅವರು ಸ್ಯಾಂಡಲ್ವುಡ್ನ ಟಾಪ್ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರನ್ನು ಅವರ ನಿವಾಸದಲ್ಲಿ ಸಂದರ್ಶನ ಮಾಡಿ ತಮ್ಮ ಚಿತ್ರದ ಬಗ್ಗೆ ಅಭಿಪ್ರಾಯ ಕೇಳಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಭಂಡಾರಿ ಸಹೋದರರ ರಂಗಿತರಂಗ ಚಿತ್ರವನ್ನು ಒರೈನ್ ಮಾಲ್ನಲ್ಲಿ ಭಂಡಾರಿ ಬ್ರದರ್ಸ್ ಜೊತೆ ಕುಳಿತು ವೀಕ್ಷಿಸಿದ್ರು. ಚಿತ್ರದ ಬಗ್ಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ನಟ ಶಿವಣ್ಣ ಅವರಿಗೆ ರಂಗಿತರಂಗ ಚಿತ್ರದಲ್ಲಿ ಅತ್ಯಂತ ಮೆಚ್ಚುಗೆಯಾದ ಪಾತ್ರವೆಂದರೆ ಅದು ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಮಾಡಿದ ಪಾತ್ರವಂತೆ. ಜೊತೆಗೆ ರಂಗಿತರಂಗ ಅಂದುಕೊಂಡಲೇ ಶಿವಣ್ಣ ಅವರಿಗೆ ಪಟ್ ಅಂತ ನೆನಪಾಗುವುದು ರಣರಂಗ ಅಂತೆ. ಹೀಗೆ ಶಿವಣ್ಣ ಅವರು ತಮ್ಮ ಕಲರ್ಫುಲ್ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಒಂದು ಬೈಕೆ ಆಗಿದೆ. ಕಳೆದ ವಾರವಷ್ಟೇ ರಿಲೀಸ್ ಆಗಿದ್ದ ಕಿಶೋರ್ ನಟನೆಯ ವಾಸ್ಕೋಡಿಗಾಮ ಚಿತ್ರ ನೋಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ತಲೈವ ರಜನಿಕಾಂತ್. ನಂಬಿದ್ರೆ ನಂಬಿ, ಇದು ಗಾಸಿಪ್ ಅಲ್ಲ, 100% ಸತ್ಯ. ರಜನಿಕಾಂತ್ ಅಭಿನಯಿಸುತ್ತಿರುವ ಕಬಾಲಿ ಚಿತ್ರದಲ್ಲಿ ಕಿಶೋರ್ ವಿಲನ್ ಆಗಿ ನಟಿಸುತ್ತಿದ್ದಾರೆ. ಕಬಾಲಿ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ತಮ್ಮ ವಾಸ್ಕೋಡಿಗಾಮ ಚಿತ್ರದ ಟ್ರೇಲರ್ನ ರಜನಿಕಾಂತ್ಗೆ ಕಿಶೋರ್ ತೋರಿಸಿದ್ದಾರೆ. ಟ್ರೇಲರ್ ಮತ್ತು ಸಾಂಗ್ಸ್ ನೋಡಿದ ರಜನಿಕಾಂತ್, ಈ ಸಿನಿಮಾನ ನಾನು ನೋಡ್ಲೇಬೇಕು, ಆದಷ್ಟು ಬೇಗ ಸ್ಕ್ರೀನಿಂಗ್ ಅರೇಂಜ್ ಮಾಡಿ ಅಂತ ಹೇಳಿದ್ದಾರಂತೆ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರ ಬಹುನಿರೀಕ್ಷಿತ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದಿಂದಾಗಿ ನಮ್ಮ ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಪರಭಾಷೆಯಿಂದ ಕೂಡ ಸಖತ್ ಆಫರ್ಗಳ ಸುರಿಮಳೆ ಸುರಿತಾ ಇದೆ. ಸದ್ಯಕ್ಕೆ ಹವಾ ಕ್ರಿಯೇಟ್ ಮಾಡ್ತಿರುವ ಕಿಲ್ಲಿಂಗ್ ವೀರಪ್ಪನ್ ಚಿತ್ರದ ಟ್ರೇಲರ್ ನೋಡಿದ ತೆಲುಗಿನ ಖ್ಯಾತ ನಿರ್ದೇಶಕರೊಬ್ಬರು ಶಿವಣ್ಣ ಅವರಿಗೆ ತಮ್ಮ ಮುಂದಿನ ಚಿತ್ರದಲ್ಲಿ ನಟಿಸಲು ಆಫರ್ ನೀಡಿದ್ದಾರೆ. ಟಾಲಿವುಡ್ನ ಫೇಮಸ್ ನಿರ್ದೇಶಕ ಚಂದ್ರಶೇಖರ್ ಎಲ್ಟಿ ಅವರ ನಿರ್ದೇಶನದಲ್ಲಿ ಹೊಸ ಚಿತ್ರವೊಂದು ಹೊರಬರ್ತಿದ್ದು ತೆಲುಗು, ತಮಿಳು, ಮಲಯಾಳಂ ಹಾಗೂ ಕನ್ನಡ ಭಾಷೆಯಲ್ಲಿ ಮೂಡಿ ಬರ್ತಿದೆ. ಇದೀಗ ಕನ್ನಡ ವರ್ಷನ್ಗೆ ನಾಯಕ ನಟರಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನು ನಟಿಸಲು ನಿರ್ದೇಶಕರು ಕೇಳ್ಕೊಂಡಿದ್ದು, ಸದ್ಯಕ್ಕೆ ಶಿವಣ್ಣ ಏನು ಹೇಳಿಲ್ಲ. ಎಲ್ಲವೂ ಅಂದುಕೊಂಡಂತೆ ಸುಗಮವಾಗಿ ನಡೆದರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಓಕೆ ಅಂದರೆ ತೆಲುಗಿನ ನಿರ್ದೇಶಕರ ಜೊತೆ ಮತ್ತೊಮ್ಮೆ ನಮ್ಮ ಕನ್ನಡದ ಸ್ಟಾರ್ ಕೆಲಸ ಮಾಡಲಿದ್ದಾರೆ.
ಅವನು ಎಲ್ಲಿ ಹೆಜ್ಜೆ ಇಡ್ತಾನೋ ಅಲ್ಲೆಲ್ಲ ಬ್ಲಾಸ್ಟ್. ಅವನು 20,000 ವಾಟ್ಸ್ ಕರೆಂಟ್ ಇದ್ದಂಗಂತೆ. ಯಾರವನು? ಸೂಪರ್ ಹಾಡುಗಳು ಹಾಗೂ ಟ್ರೇಲರ್ ಮೂಲಕ ಸದ್ಯಕ್ಕೆ ಗಾಂಧಿನಗರದಲ್ಲಿ ಸಖತ್ ಸೌಂಡ್ ಮಾಡ್ತಿರುವ ರಾಮ್ಲೀಲಾ ಚಿತ್ರತಂಡ ಮತ್ತೆ ಸುದ್ದಿಯಲ್ಲಿದೆ. ನಟ ಚಿರಂಜೀವಿ ಸರ್ಜಾ ಹಾಗೂ ನಟಿ ಅಮೂಲ್ಯ ಅವರು ಲೀಡ್ ರೋಲ್ ನಲ್ಲಿ ಮಿಂಚಿರುವ ರಾಮ್ಲೀಲಾ ಚಿತ್ರದ 4ನೇ ಸ್ಪೆಷಲ್ ಹಾಡನ್ನು ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಿಡುಗಡೆ ಮಾಡಿದ್ದಾರೆ. ಅಂದಹಾಗೆ ರಾಮ್ಲೀಲಾ ಚಿತ್ರತಂಡ ಮಾತು ಕೊಟ್ಟಂತೆ ಪ್ರತಿ ವಾರ ಚಿತ್ರದ ಒಂದೊಂದು ಹಾಡನ್ನು ರಿಲೀಸ್ ಮಾಡ್ತಿದ್ದು, ಈ ವಾರ ಅಮೂಲ್ಯ ಎಂಬ ಹಾಡನ್ನು ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೈಯಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ. ನಟ ಗಣಿ ಅವರು ತಮ್ಮ ಹೊಸ ಚಿತ್ರ ಪಟಾಕಿಯ ಶೂಟಿಂಗ್ ಸ್ಪಾಟ್ ನಲ್ಲಿ ಪೊಲೀಸ್ ಕಾಸ್ಟ್ಯೂಮ್ ನಲ್ಲಿದ್ಕೊಂಡೇ ರಾಮ್ಲೀಲಾ ಚಿತ್ರದ 4ನೇ ಸ್ಪೆಷಲ್ ಹಾಡನ್ನು ಬಿಡುಗಡೆ ಮಾಡಿದ್ದಾರೆ. ಕಮಲ್ ಹಾಸನ್ ತರ ಕಾಣ್ತಾರೆ. ತಲೆ ಇದೆ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಬಿಡಮ್ಮ. ಗುಮ್ಮಕ್ಕೆ ಜಿಂಬಾಡಿ ಅಲ್ಲ, ದಂಬಾಡಿ ಇದ್ರೆ ಸಾಕು.